Sit down. Thank you. ವಿದ್ಯಾರ್ಥಿಗಳೇ, ಈ ದಿನ ನಿಮಗೆ ಸೋಷಿಯಲ್ ಸೈನ್ಸ್ ಅಲ್ಲಿ ಸಮಾಜಶಾಸ್ತ್ರದಲ್ಲಿ ಮಾನವ ಮತ್ತು ಸಮಾಜ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸಮಾಜ ವಿಜ್ಞಾನದಲ್ಲಿ ಎಷ್ಟು ಪಾರ್ಟ್ ಇದಾವೆ ಒಬ್ಬರ್ಯಾರು ಹೇಳಿ. ಸಮಾಜ ವಿಜ್ಞಾನ ಪುಸ್ತಕ ಎಷ್ಟು ಭಾಗಗಳನ್ನು ಒಳಗೊಂಡಿದೆ? ಈಗ ಉದಾಹರಣೆ ಮೊದಲನೇದು ಯಾವುದು? ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಇತಿಹಾಸ, ಭೂಗೋಳಶಾಸ್ತ್ರ, ವ್ಯವಹಾರ ಅಧ್ಯಯನ. ಮತ್ತೆ ಅದರ ಬಿಟ್ಲ ಸಮಾಜಶಾಸ್ತ್ರ. ಸಮಾಜಶಾಸ್ತ್ರ. ಎಸ್, ವೆರಿ ಗುಡ್. ಒಂದು ಸೆಕೆಂಡ್ ರಿಪೀಟ್. ಕನ್ಫ್ಯೂಸ್ ಮಾಡ್ಕೋಬಾರ್ದು, ನಿಧಾನ ಕೇಳಿ. ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ. ಎಸ್, ಗುಡ್. ಸಿಟ್ ಡೌನ್. ನೋಡಿ, ಈಗಾಗಲೇ ನಾವು ಈಗ ಇತಿಹಾಸದ ಬಗ್ಗೆನೂ ಕೂಡ ಮೊದಲ 2-3 ಅಧ್ಯಾಯಗಳನ್ನು ನೋಡಿದ್ದೀವಿ. ಅದೇ ರೀತಿ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ನಂತರ ಸಮಾಜಶಾಸ್ತ್ರದಲ್ಲಿ ನಾವು ಈ ದಿನ ನೋಡಿ ಮಾನವ ಮತ್ತು ಸಮಾಜ, ನಾವು ಅದಕ್ಕಿಂತ ಸ್ವಲ್ಪ ಹಿನ್ನೆಲೆ ನೋಡೋಣ, ಸ್ವಲ್ಪ ಸ್ಟೋರಿ ಟೈಪ್. ಈ ಮನುಷ್ಯ ಅವನ ಬ್ಯಾಕ್ ಗ್ರೌಂಡ್ ಬಗ್ಗೆ ನಾವು ಸ್ವಲ್ಪ ನೋಡೋಣ. ಈಗಾಗಲೇ ನಾನು ನಿಮಗೆ ಇತಿಹಾಸ ತರಗತಿಯಲ್ಲಿ ಅಲ್ಲಿ ಪ್ರಾಗಿತಿಹಾಸ ಕಾಲದ ಮಾನವ ಮತ್ತು ಈಗಿನ ಮಾನವ ಅಲ್ಲಿ ಯಾವ ರೀತಿ ಅವರ ಜೀವನದಲ್ಲಿ ವ್ಯತ್ಯಾಸಗಳು ಇದಾವೆ ಅನ್ನೋದನ್ನ ನಾನು ಕಳೆದ ತರಗತಿಯಲ್ಲಿ ನಿಮಗೆ ತಿಳಿಸಿದ್ದೀನಿ. ನೋಡಿ, ಹಿಂದೆ ಮನುಷ್ಯ ಅವನ ಅಗತ್ಯತೆಗಳು ಕೇವಲ ಆಹಾರ, ನಂತರ ವಸತಿ, ನಂತರ ಬಟ್ಟೆ, ಇವು ಮೂಲಭೂತ ಸೌಲಭ್ಯಗಳು ಅಂತ ಹೇಳ್ತೀವಿ. ಇಷ್ಟಕ್ಕೆ ಮಾತ್ರ ಅವನು ಸೀಮಿತ ಆಗಿದ್ದ ಹಿಂದಿನ ಕಾಲದಲ್ಲಿ. ಅಂದ್ರೆ ಇತಿಹಾಸ ಪೂರ್ವಕಾಲ ನಾವು ಸ್ವಲ್ಪ ಅವಲೋಕನ ಮಾಡೋಣ. ನಂತರ ಅವನು ಹಂತವಾಗಿ ಬದಲಾವಣೆ ಹೊಂತ ಬಂದ. ಮತ್ತೆ ಬೇಟೆಯಾಡೋದನ್ನ ಅವನು ಕ್ರಮೇಣ ಆ ಹಸಿ ಮಾಂಸವನ್ನ ತಿಂತ ಇದ್ದ. ನಂತರ ಅದನ್ನ ಬೇಯಿಸಿದ ಮಾಂಸವನ್ನ ತಿನ್ಲಿಕ್ಕೆ ಬಂದ. ಕ್ರಮೇಣ ಅವನು ಸ್ವಲ್ಪ ಬದಲಾವಣೆ ಆಗ್ತಾ ಆ ಬೆಂಕಿಯ ಒಂದು ಸುಳಿವು ಕೂಡ ಅವನಿಗೆ ಸಿಗ್ತದೆ. ನೋಡಿ, ಈಗ ನಾವು ಆಗಿನ ಕಾಲದ ಮಾನವನ ಒಂದು ಜೀವನ, ಈಗಿನ ಕಾಲದ ಮಾನವನ ಒಂದು ಜೀವನವನ್ನು ನಾವು ಅವಲೋಕನ ಮಾಡಿದಾಗ ಇಲ್ಲಿ ಮನುಷ್ಯ ಅವನು ಬುದ್ಧಿವಂತ ವ್ಯಕ್ತಿ, ಬುದ್ಧಿಜೀವಿ. ಸಕಲ ಜೀವ ಜಂತುಗಳಲ್ಲೂ ಕೂಡ ಇಲ್ಲಿ ಮನುಷ್ಯ ಅವನು ಬುದ್ಧಿವಂತ ಅನ್ನೋದು ನಮಗೆ ಗೋಚರಿಸ್ತಾ ಇದೆ. ಯಾಕಂದ್ರೆ 80 ಕೋಟಿ ಜೀವರಾಶಿಗಳಲ್ಲಿ ಬುದ್ಧಿ ಉಳ್ಳಂತಹ ವ್ಯಕ್ತಿ ಅಂದ್ರೆ ಮಾನವ. ನೋಡಿ, ಅಂತ ಮಾನವ ಅವನು ಹೆಂಗೆ ಹಂತವಾಗಿ ಬದಲಾವಣೆ ಹೊಂದ್ಬಿಟ್ಟು ಇವತ್ತಿನ ಆಧುನಿಕ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇವತ್ತು ಬಹಳ ಫಾಸ್ಟ್ ಇದೆ. ನೋಡಿ, ಅಲ್ಲಿ ಚಂದ್ರಲೋಕಕ್ಕೆ ಹೋಗಿದ್ದಾರೆ, ಮಂಗಳ ಗ್ರಹಕ್ಕೆ ಹೋಗಿದ್ದಾರೆ, ನಂತರ ಸ್ಯಾಟಲೈಟ್ ಅನ್ನ ಆಕಾಶಯಾನಕ್ಕೆ ಬಿಟ್ಟಿದ್ದಾರೆ. ಅಲ್ಲಿನ ಮಾಹಿತಿಗಳನ್ನೆಲ್ಲ ಅದು ಸ್ಯಾಟಲೈಟ್ ರವಾನೆ ಮಾಡ್ತಾ ಇದೆ. ಇಂತಹ ಒಂದು ಆಧುನಿಕ ಕಾಲಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೀವಿ. ಹೇಗೆ ಅದು ಸಾಧ್ಯ ಅಂದ್ರೆ ಅವನ ಬ್ರೈನು, ಬುದ್ಧಿಶಕ್ತಿಯಿಂದ ನಾವಿವತ್ತು ಆಧುನಿಕ ಕಾಲದ ಜೀವನವನ್ನು ಇವತ್ತು ಮಾಡ್ತಾ ಇದ್ದೀವಿ. ಅಂತಹ ಒಂದು ಪಾಠವನ್ನ ನಾವು ಈ ದಿನ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಮಾನವ ಮತ್ತು ಸಮಾಜ, ಇಲ್ಲಿ 2 ಅಂಶಗಳು ಇಲ್ಲಿ ಬೆಳಕಿಗೆ ಬರ್ತಾ ಇದ್ದಾವೆ. ಒಂದು ಅಂಶ ನಾವು, ಇನ್ನೊಂದು ಸಮಾಜ. ನೋಡಿ, ಇಲ್ಲಿ ಜಗತ್ತಿನ ಜೀವ ಜಂತುಗಳಲ್ಲಿ ಮನುಷ್ಯ
ತಮ್ಮ ಇರುವಿಕೆ ಬಗ್ಗೆ ಅವನು ಅರಿವನ್ನು ಹೊಂದಿದ್ದಾನೆ. ಅಂದ್ರೆ ಯಾವ ರೀತಿ ಇಲ್ಲಿ ಜೀವನ ಮಾಡಬೇಕು, ಯಾವ ರೀತಿ ನಾನು ಅಭಿವೃದ್ಧಿಯನ್ನ ಹೊಂದಬೇಕು ಅಂತಕ್ಕಂಥದ್ದು ಇಲ್ಲಿ ಮನುಷ್ಯ ಅವನು ಸ್ವ ಆಲೋಚನೆಯನ್ನು ಮಾಡ್ತಾನೆ. ಆದ್ರೆ ಈ ಒಂದು ಆಲೋಚನೆ ಬೇರೆ ಅಲ್ಲಿ ಪ್ರಾಣಿಗಳಿಗೆ ಬರೋದಿಲ್ಲ. ನೋಡಿ, ಸಕಲ ಜೀವ ಜಂತುಗಳಲ್ಲಿ ಮನುಷ್ಯ ತಮ್ಮ ಇರುವಿಕೆ ಬಗ್ಗೆ ಅವನು ಅರಿವನ್ನ ಕಾಳಜಿಯನ್ನ ಹೊಂದಿದನಂತ ಇಲ್ಲಿ ನಾವು ತಿಳ್ಕೊಳ್ತೀವಿ. ಅಲ್ಲಿ ಜೀವನದ ಉದ್ದೇಶದ ಬಗ್ಗೆ ಚಿಂತನೆಯನ್ನು ಮಾಡ್ತಾನೆ. ಅಂದ್ರೆ ನಮ್ಮ ಜೀವನ ಹೇಗೆ, ಜೀವನವನ್ನು ನಾವು ಹೆಂಗೆ ನಿಭಾಯಿಸಬೇಕು ಅಂತಕ್ಕಂಥ ಚಿಂತನೆ ಅದು ಬರಬೇಕು ಅಂದ್ರೆ ಮಾನವರಿಗೆ ಮಾತ್ರ, ಪ್ರಾಣಿಗಳಿಗೆ ಆ ಒಂದು ಚಿಂತನೆ ಬರೋದಿಲ್ಲ. ನೋಡಿ, ಇಲ್ಲಿ ಮನುಷ್ಯ ಆಲೋಚನೆ ಮಾಡ್ತಾನೆ. ಯಾಕಂದ್ರೆ ಮಾನವನ ಬ್ರೈನು ಅದು ಬಹಳ ಒಂದು ರೀತಿ ಫಾಸ್ಟ್ ಇರ್ತದೆ, ಅಂದ್ರೆ ಚುರುಕಿರ್ತದೆ. ಆಲೋಚನೆ ಮಾಡತಕ್ಕಂಥದ್ದು ಇದೆಲ್ಲದೂ ಕೂಡ ಮನುಷ್ಯನಿಗೆ ಅದು ಸೀಮಿತ ಆಗಿರ್ತದೆ. ನೋಡಿ, ಇದರಿಂದಾಗಿ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಉಟ್ಕೊಳ್ತಾವೆ. ಈಗ ಮನುಷ್ಯ ಚಿಂತನೆ ಮಾಡ್ತಾನೆ, ಹೊಸದನ್ನ ಆಲೋಚನೆ ಮಾಡ್ತಾನೆ, ಆಗ ಕೆಲವು ಅನೇಕ ಪ್ರಶ್ನೆಗಳು ಇಲ್ಲಿ ಮನುಷ್ಯನಲ್ಲಿ ಉದ್ಭವ ಆಗ್ತವೆ. ಯಾವ್ಯಾವ ಅಂದ್ರೆ, ಮಾನವ ಏಕೆ ಅವನು ಸಮಾಜ ಜೀವಿ ಆಗಿದ್ದಾನೆ, ಮಾನವ ಏಕೆ ಸಮಾಜ ಜೀವಿ ಆಗಿದ್ದಾನೆ, ಸಮಾಜ ಜೀವಿ ಆಗಿದ್ದಾನೆ. ನೋಡಿ, ಇದು ಮೊದಲನೇ ಪ್ರಶ್ನೆ. ಯಾಕಂದ್ರೆ ಆಲೋಚನಾ ಶಕ್ತಿ ಅವನಲ್ಲಿ ಇರೋದ್ರಿಂದ ಇದೆಲ್ಲ ಪ್ರಶ್ನೆಗಳಲ್ಲಿ ಉದ್ಭವ ಆಗ್ತವೆ ಮನಸ್ಸಿನಲ್ಲಿ. ನೋಡಿ, ನಂತರ ಇಲ್ಲಿ ಸಮೂಹಗಳೊಡನೆ ವ್ಯತ್ಯಾಸ ಯಾಕೆ ಉಂಟಾಗ್ತದೆ, ಸಮೂಹಗಳೊಂದಿಗೆ ಏಕೆ ವ್ಯತ್ಯಾಸ ಉಂಟಾಗುತ್ತದೆ. ನೋಡಿ, ಇದು ಒಂದು ಪ್ರಶ್ನೆ ಮಾನವನ ಮನಸ್ಸಿನಲ್ಲಿ, ಬ್ರೈನ್ ಅಲ್ಲಿ ಅದು ಬರ್ತದೆ. ನಂತರ ಮಾನವ ದೈವ ಸೃಷ್ಟಿನೋ ಅಥವಾ ದೇವರೇ ಮನುಷ್ಯನನ್ನ ಸೃಷ್ಟಿ ಮಾಡಿದನೋ. ನೋಡಿ, ಮಾನವ ದೈವ ಸೃಷ್ಟಿನೋ, ಮಾನವ ನೋಡಿ ಅಥವಾ ನೋಡಿ ಏನ್ ಹೇಳ್ತೀವಿ, ದೇವರೇ ಮಾನವನನ್ನ ಸೃಷ್ಟಿ ಮಾಡಿದ್ದಾನೋ, ದೇವರೇ ಮಾನವನನ್ನ ಸೃಷ್ಟಿ ಮಾಡಿದ್ದಾನೋ. ಸೃಷ್ಟಿ ಮಾಡಿದ್ದಾನೋ. ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ದೈವ ಸೃಷ್ಟಿ ಅಂದ್ರೆ ಇಲ್ಲಿ ದೇವರು ಅಂತ ಹೇಳ್ತೀವಿ. ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದನೋ. ಈಗ ನಾವೆಲ್ಲ ದೇವರಿಂದ ಭೂಮಿಗೆ ಬಂದಿದೀವೋ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತದೆ. ಅಥವಾ ದೇವರೇ ಮಾನವನನ್ನ ಸೃಷ್ಟಿ ಮಾಡಿದನೋ. ನೋಡಿ, ಇಲ್ಲಿ ದೇವರೇ ಮಾನವನನ್ನ ಸೃಷ್ಟಿ ಮಾಡಿದ್ದನು. ನೋಡಿ, ಇಂಥ ಪ್ರಶ್ನೆಗಳು ಮಾನವನ ಒಂದು ಮೆದುಳಿನಲ್ಲಿ, ಮನಸ್ಸಿನಲ್ಲಿ ಅವು ಉಂಟಾಗ್ತಾ ಬರ್ತಾವೆ. ಇಲ್ಲಿ ಜನರನ್ನ ಮತ್ತು ಸಮೂಹಗಳನ್ನ ಒಂದುಗೂಡಿಸುವ ಶಕ್ತಿ ಯಾವುದು? ಇನ್ನೊಂದು ಪ್ರಶ್ನೆ. ಜನರನ್ನ ಮತ್ತು ಸಮೂಹಗಳನ್ನ ಒಂದುಗೂಡಿಸುವ ಶಕ್ತಿ ಯಾವುದು?
ಒಂದುಗೂಡಿಸುವ ಶಕ್ತಿ ಯಾವುದು? ನೋಡಿ ಇಲ್ಲಿ ಜನರನ್ನು ಮತ್ತು ಸಮೂಹ. ಈಗ ಮನುಷ್ಯ ಅವನು ಏಕಾಂಗಿ ಅಲ್ಲ, ಒಂಟಿ ಜೀವಿ ಅಲ್ಲ, ಸಮೂಹದ ಜೊತೆಗೆ ಜನರ ಜೊತೆಗೆ ಅವನು ಬೆಳೆಯಲೇಬೇಕಾಗ್ತದೆ. ಸೊ ಹಾಗಾಗಿ ಇಲ್ಲಿ ಜನರನ್ನ ಮತ್ತು ಸಮೂಹಗಳನ್ನ ಒಂದುಗೂಡಿಸ್ತಕ್ಕಂತಹ ಒಂದು ಶಕ್ತಿ ಯಾವುದದು? ಈ ಎಲ್ಲ ಪ್ರಶ್ನೆಗಳು ಮಾನವನ ಬ್ರೈನಲ್ಲಿ, ಮನಸ್ಸಿನಲ್ಲಿ ಒಂದೊಂದೇ ಮೂಡಿ ಬರ್ತಾವೆ. ನೋಡಿ, ನಂತರ ಸಮಾಜ ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತಿರ್ತಕ್ಕಂಥದ್ದು ಏಕೆ? ಸಮಾಜ ನಿರಂತರವಾಗಿ ಬದಲಾವಣೆಗೆ ಒಳಪಡತಕ್ಕಂಥದ್ದು ಏಕೆ? ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತಿರುವುದು ಏಕೆ? ನೋಡಿ, ಈ ಒಂದು ಬದಲಾವಣೆ ಅದು ಪ್ರಗತಿ ಸೂಚಕ ಆಗಿದೆಯಾ ಅಥವಾ ಇಲ್ವೋ? ಈ ಬದಲಾವಣೆ ಪ್ರಗತಿ ಸೂಚಕ ಆಗಿದೆಯೇ? ನೋಡಿ, ಇಷ್ಟು ಪ್ರಶ್ನೆಗಳು ಮಾನವನ ಮನಸ್ಸಿನಲ್ಲಿ ಒಂದೊಂದೇ ಅವು ಬರ್ತವೆ. ನೋಡಿ, ಇಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯಲಿಕ್ಕೆ ಮಾನವ ಸಮಾಜವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡತಕ್ಕಂಥ ಪ್ರಯತ್ನ ಇದು 150 ವರ್ಷಗಳ ಹಿಂದೆನೆ ಆರಂಭ ಆಗ್ತದೆ. ಅಂದ್ರೆ ಏನಪ್ಪಾ ಅಂದ್ರೆ ಮಾನವ ಸಮಾಜವನ್ನ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಮಾನವ ಸಮಾಜವನ್ನ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡತಕ್ಕಂಥ ಪ್ರಯತ್ನ 150 ವರ್ಷಗಳ ಹಿಂದೆನೆ ನಡೆದಿದೆ. ವೈಜ್ಞಾನಿಕವಾಗಿ ಅಧ್ಯಯನ ಮಾಡತಕ್ಕಂಥ ಅಧ್ಯಯನದ ಪ್ರಯತ್ನ 150 ವರ್ಷಗಳ ಹಿಂದೆ ನಡೆದಿದೆ. ನೋಡಿ, 150 ವರ್ಷಗಳ ಹಿಂದೆ ಏನ್ ನಡೆದಪ್ಪ ಅಂದ್ರೆ ಮಾನವ ಸಮಾಜವನ್ನ ಕ್ರಮಬದ್ಧವಾಗಿ ತಿಳ್ಕೊಂಡಿದ್ನ ಮಾನವ ಸಮಾಜವನ್ನ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಪ್ರಯತ್ನ 150 ವರ್ಷಗಳ ಹಿಂದೆನೆ ಅದು ನಡ್ಕೊಂಡು ಬಂದಿದೆ. ಕ್ರಮಬದ್ಧವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಪ್ರಯತ್ನ ಎಷ್ಟು ವರ್ಷಗಳ ಹಿಂದೆ ನಡ್ಕೊಂಡು ಬಂದಿದೆ? 150 ವರ್ಷಗಳ ಹಿಂದೆ ನಡ್ಕೊಂಡು ಬಂದಿದೆ. ನೋಡಿ, ಇಂಥ ಪ್ರಯತ್ನದ ಫಲವಾಗಿ ಹೊಸ ಅಧ್ಯಯನ ಶಾಸ್ತ್ರ ಹುಟ್ಕೊಳ್ತದೆ. ಇದನ್ನ ನಾವು ಸಮಾಜಶಾಸ್ತ್ರ ಅಂತ ಹೇಳ್ತೀವಿ. ಇಂಥ ಒಂದು ಪ್ರಯತ್ನದ ಫಲವಾಗಿ ಅಂದ್ರೆ ಮಾನವ ಸಮಾಜವನ್ನ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಪ್ರಯತ್ನ 150 ವರ್ಷಗಳ ಹಿಂದೆ ಅದು ನಡ್ಕೊಂಡು ಬಂದಿದೆ. ಇಂಥ ಒಂದು ಪ್ರಯತ್ನದ ಫಲವಾಗಿ ಹೊಸ ಒಂದು ಅಧ್ಯಯನ ಶಾಸ್ತ್ರ ಹುಟ್ಕೊಳ್ತದೆ. ಅದೇ ಸಮಾಜಶಾಸ್ತ್ರ. ಹೊಸ ಅಧ್ಯಯನ ಶಾಸ್ತ್ರ ಹುಟ್ಕೊಳ್ತದೆ. ಹೊಸ ಅಧ್ಯಯನ ಶಾಸ್ತ್ರ ಅದೇ ಸಮಾಜಶಾಸ್ತ್ರ ಅಂತ. ಸಮಾಜಶಾಸ್ತ್ರ
ನೋಡಿ ಈಗ ಸಮಾಜಶಾಸ್ತ್ರ ಹೆಂಗೆ ಉಟ್ಕೊಳ್ತು ಅನ್ನೋದು ನಾವು ಇದನ್ನೆಲ್ಲ ಅವಲೋಕನ ಮಾಡಿದಾಗ, ತಿಳ್ಕೊಂಡಾಗ, ಅರ್ಥ ಮಾಡ್ಕೊಂಡಾಗ ಓ ಸಮಾಜಶಾಸ್ತ್ರ ಈ ರೀತಿ ಅದು ಹುಟ್ಕೊಂಡಿದೆ, ಬೆಳವಣಿಗೆ ಆಗಿದೆ. ನೋಡಿ ನಂತರ ಮಾನವ ಸಮಾಜದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ನಾವು ಮೊದಲು ಇಲ್ಲಿ ಏನನ್ನು ತಿಳ್ಕೊಳ್ಬೇಕಪ್ಪ ಅಂದ್ರೆ ಪ್ರಾಣಿ ಸಮಾಜ ಮತ್ತು ಮಾನವ ಸಮಾಜದ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಪ್ರಾಣಿ ಸಮಾಜ ಮತ್ತು ಮಾನವ ಸಮಾಜ, ಪ್ರಾಣಿ ಸಮಾಜ ಮತ್ತು ಮಾನವ ಸಮಾಜ ಸಮಾಜದ ವ್ಯತ್ಯಾಸ. ನೋಡಿ ಇಲ್ಲಿ ಎರಡು ಅಂಶಗಳು ಬರ್ತವೆ. ನಾವು ಫಸ್ಟ್ ಪ್ರಾಣಿ ಸಮಾಜ ಮತ್ತು ಮಾನವ ಸಮಾಜ ಇವೆರಡರಲ್ಲಿ ಏನ್ ಡಿಫರೆನ್ಸ್ ಇದೆ ಅದರ ಕಡೆ ನಾವು ಗಮನ ಕೊಡಬೇಕು. ನೋಡೋಣ ಈಗ ಒಂದೊಂದಾಗಿ ಏನೇನು ವ್ಯತ್ಯಾಸ ಇದೆ ಅಂತ. ಇಲ್ಲಿ ನಾವು ಮಾನವ ಸಮಾಜಕ್ಕೆ ಬಂದ್ರೆ ಇತರ ಪ್ರಾಣಿಗಳಿಗಿಂತ ಇಲ್ಲಿ ಮಾನವ ನಾಗರಿಕತೆ ಮತ್ತು ವಿಕಾಸದಲ್ಲಿ ಮುಂದುವರೆದಿದ್ದಾನೆ. ನೋಡಿ ಮೊದಲನೇ ಪಾಯಿಂಟ್ ಹಾಕೊಳ್ಳಿ, ಮಾನವ ಸಮಾಜದ ಬಗ್ಗೆ ಮೊದಲನೇ ಅಂಶ ಬರ್ಕೊಳ್ಳಿ. ಮೊದಲನೇ ಪಾಯಿಂಟ್, ಮಾನವ ಇತರ ಪ್ರಾಣಿಗಳಿಗಿಂತ ಭಿನ್ನ. ಮಾನವ ಇತರ ಪ್ರಾಣಿಗಿಂತ ಭಿನ್ನ. ಮಾನವ ಇತರ ಪ್ರಾಣಿಗಳಿಗಿಂತ ಭಿನ್ನ. ಒಂದೇ ಪಾಯಿಂಟ್ ಇದು, ಮಾನವ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ. ಹಂಗೆ ಕಂಟಿನ್ಯೂ ಮಾಡಿ. ನಾಗರಿಕತೆ ಮತ್ತು ವಿಕಾಸದಲ್ಲಿ ಮುಂದುವರೆದಿದ್ದಾನೆ. ನಾಗರಿಕತೆ ಮತ್ತು ವಿಕಾಸದಲ್ಲಿ ಮುಂದುವರೆದಿದ್ದಾನೆ. ನಾಗರಿಕತೆ ಮತ್ತು ವಿಕಾಸ ಮತ್ತು ಸೃಜನಶೀಲತೆ ಹೊಂದಿದ್ದಾನೆ. ಸೃಜನಶೀಲತೆಯನ್ನ ಮಾನವ ಹೊಂದಿದ್ದಾನೆ. ನೋಡಿ ಮೊದಲನೇ ಪಾಯಿಂಟ್ ಇದು, ಮಾನವ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ. ಇದನ್ನೆಲ್ಲ ಹೇಳ್ರಿ. ಈಗ ನೋಡಿ ನಾವು ಬುದ್ಧಿಜೀವಿಗಳು, ನಾವು ಕ್ಲೀನ್ ಆಗಿ ಡ್ರೆಸ್ ಹಾಕೊಂಡ್ಬಿಟ್ಟು ಬ್ಯಾಗ್ ಹಾಕೊಂಡ್ಬಿಟ್ಟು ಶಾಲೆಗೆ ವೇಳಾಗಿ ಸರಿಯಾಗಿ ಬರ್ತೀವಿ. ಆದ್ರೆ ಪ್ರಾಣಿಗಳು ಆ ರೀತಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಮಾನವ ಮತ್ತು ಪ್ರಾಣಿಗಳಿಗಿಂತ ಇಲ್ಲಿ ನಾವು ವ್ಯತ್ಯಾಸವನ್ನು ನೋಡಿದಾಗ ಇಲ್ಲಿ ಮನುಷ್ಯ ಭಿನ್ನವಾಗಿದ್ದಾನೆ. ನೋಡಿ ಇಲ್ಲಿ ನಾಗರಿಕತೆ ಅವನು ಕಲ್ತ್ಕೊಂಡಿದ್ದಾನೆ ಮನುಷ್ಯ. ಮತ್ತೆ ವಿಕಾಸ ಅಂದ್ರೆ ಬದಲಾವಣೆ ಅಂತ ಹೋಗ್ತಾನೆ. ನೋಡಿ ಅಲ್ಲಿ ಪ್ರಾಗಿತಿಹಾಸ ಕಾಲದಲ್ಲಿ ಹೆಂಗಿದ್ದ, ಈಗ ನಾವು ಹೆಂಗಿದೀವಿ. ಅಲ್ಲಿ ಏನಪ್ಪಾ ಅಂದ್ರೆ ಅವನು ಬರೇ ಆ ಹಣ್ಣು ಹಂಪಲುಗಳನ್ನ, ಗೆಣಸು ಗೆಡ್ಡೆಗಳನ್ನ ಮತ್ತು ಮರದ ತೊಗಟೆಯನ್ನ ಉಟ್ಕೊಳ್ತಾ ಇದ್ದ ಹಿಂದಿನ ಕಾಲದಲ್ಲಿ, ಇತಿಹಾಸ ಪೂರ್ವ ಕಾಲದಲ್ಲಿ. ಇವತ್ತೇನಾಗಿದೆ, ಅವನೆಲ್ಲ ಇಸ್ತ್ರಿ ಮಾಡಿದಂತ ಡ್ರೆಸ್ ಹಾಕೊಳ್ತಾನೆ, ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ತಾನೆ, ನೀಟಾಗಿರ್ತಾನೆ. ನೋಡಿ ಅದು ಭಿನ್ನತೆ, ವಿಕಾಸವನ್ನು ಹೊಂದಿದ್ದಾನೆ, ಬದಲಾವಣೆಯನ್ನು ಹೊಂದಿದ್ದಾನೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಮತ್ತು ಸೃಜನಶೀಲತೆ ಅಂದ್ರೆ ಹೊಸ ಹೊಸದನ್ನ ಅವನು ಕಲಿತಾನೆ, ಆಲೋಚನೆ ಮಾಡ್ತಾನೆ. ನೋಡಿ ವಿಜ್ಞಾನಿಗಳು ಹೊಸ ಹೊಸ ವಿಷಯಗಳನ್ನು ಅವರು ಕಂಡುಹಿಡಿತಾರೆ. ಅದೇ ರೀತಿ ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಎರಡನೇ ಪಾಯಿಂಟ್, ಇದು ಮನುಷ್ಯನಿಗಾಯ್ತು, ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಬರ್ಕೊಳ್ಳಿ. ಪ್ರಾಣಿಗಳಿಗೆ ಮಾನವರಂತೆ ಬೆರಳುಗಳು ಇದ್ದರೂ, ಪ್ರಾಣಿಗಳಿಗೆ ಮಾನವರಂತೆ ಬೆರಳುಗಳು, ಇವು ಪ್ರಾಣಿಗಳಿಗೆ ಬೆರಳುಗಳು ಇದ್ದರೂ ಅಷ್ಟೊಂದು ಸಹಾಯಕವಾಗಿಲ್ಲ.
ಪ್ರಾಣಿಗಳಿಗೆ ಬೆರಳುಗಳು ಇದ್ದರೂ ಕೂಡ ಅಷ್ಟೊಂದು ಸಹಾಯಕವಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಪ್ರಾಣಿಗಳಿಗೆ ಬೆರಳಿದಾವೆ, ನಮ್ಮಷ್ಟು ಅವು ಸಹಾಯ ಆಗ್ತಿಲ್ಲ ಪ್ರಾಣಿಗಳಿಗೆ. ಏನ್ ಬರ್ಕೊಂಡ್ರಿ ಈಗ? ಪ್ರಾಣಿಗಳಿಗೆ ಮಾನವರಂತೆ ಬೆರಳುಗಳು ಇದ್ದರೂ ಅಷ್ಟೊಂದು ಸಹಾಯಕವಾಗಿಲ್ಲ. ಬರ್ಕೊಳ್ಳಿ ಮುಂದೆ. ನಾವು ಬರೆಯುವಾಗ ಗಮನಿಸಿದರೆ ಹೆಬ್ಬೆರಳಿನ ಪ್ರಾಮುಖ್ಯತೆ ತಿಳಿಯುತ್ತದೆ. ಹೆಬ್ಬೆರಳಿನ ಪ್ರಾಮುಖ್ಯತೆ ತಿಳಿಯುತ್ತದೆ. ಹೆಬ್ಬೆರಳಿನ ಪ್ರಾಮುಖ್ಯತೆ ತಿಳಿಯುತ್ತದೆ. ನೆಕ್ಸ್ಟ್ ಅದು ಕೇಳಬೇಕು. ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ ಮಾನವನ ನೇರ ನಿಲುವು ತನಗೆ ಒದಗಬಹುದಾದ ಅಪಾಯವನ್ನು ಎದುರಿಸಲು ಇದು ಅತ್ಯಂತ ಸಹಾಯಕಾರಿ. ನೋಡಿ, ಇಲ್ಲಿ ಮಾನವನ ನೇರ ನಿಲುವು ಅಂದ್ರೆ ದಿಟ್ಟತನ. ಈಗ ಅವನಿಗೆ ಏನಾರೇ ಆಪತ್ತು ತೊಂದರೆ ಬಂದಂತ ಸಂದರ್ಭದಲ್ಲಿ ಕೇಳಿಸ್ಕೊಳ್ಳಿ, ಅದರಿಂದ ಅವನು ಬೇಗ ಅಪಾಯದಿಂದ ಅವನು ಪಾರಾಗ್ತಾನೆ. ಹಂಗೆ ಇಲ್ಲಿ ಪ್ರಾಣಿಗಳಿಗೆ ಆ ಒಂದು ನೇರ ನಿಲುವು, ಆಲೋಚನೆ ಇವೇನು ಕೂಡ ಇರೋದಿಲ್ಲ. ನೋಡಿ, ಇಲ್ಲಿ ಫಸ್ಟ್ ಮಾನವ ಸಮಾಜ ಮತ್ತು ಪ್ರಾಣಿ ಸಮಾಜ. ಈಗ ಉದಾಹರಣೆ, ಈಗ ನಾವು ಹೆಬ್ಬೆರಳೆ ತಗೊಳ್ಳಿ, ಬರೆಯುವಾಗ ನಮಗೆ ಎಷ್ಟು ಸಹಾಯಕ ಆಗ್ತದೆ ಈ ಹೆಬ್ಬೆರಳು ಇಲ್ಲಪ್ಪ ಅಂದ್ರೆ ನಾವು ನೋಟ್ಸ್ ಆಗ್ಲಿ, ಇತ್ಯಾದಿ ಆಗ್ಲಿ, ಹೋಮ್ವರ್ಕ್ ಆಗ್ಲಿ ಏನು ಬರೆಯಕ್ಕೆ ಬರೋದಿಲ್ಲ. ಆದ್ರೆ ಪ್ರಾಣಿಗಳಿಗೆ ಈ ಬೆರಳುಗಳು ಅಷ್ಟು ಉಪಯೋಗಕ್ಕೆ ಬರೋದಿಲ್ಲ. ನೋಡಲ್ಲಿ ಎಷ್ಟು ವಿಶೇಷವಾಗಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದಾರಲ್ಲಿ ಸಮಾಜಶಾಸ್ತ್ರಜ್ಞರು. ನಂತರ ಇನ್ನೊಂದು ಪಾಯಿಂಟ್, ಮಾನವನ ಹಲ್ಲುಗಳು ಆಹಾರ ಸೇವನೆಗೆ ಪೂರಕವಾಗಿದ್ದು ಈಗ ನಾವು ಆಹಾರವನ್ನ ಜೇದುರು ತಿನ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು? ಮುಖ್ಯವಾಗಿ ಹುಡುಗರು ನೋಡು, ಹಲ್ಲುಗಳು ಇಲ್ಲ ಅಂದ್ರೆ ಆಹಾರವನ್ನು ನಾವು ಚೂರಾಗಿ ಅಗಿದು ತಿನ್ಲಿಕ್ಕೆ ಬರೋದಿಲ್ಲ. ಆಹಾರ ಸೇವನೆಗೆ ಪೂರಕವಾಗಿದ್ದು ಪರೋಕ್ಷವಾಗಿ ದೈಹಿಕ ಮಾನಸಿಕ ಆರೋಗ್ಯದ ಬೆಳವಣಿಗೆಗೆ ಕಾರಣವಾಗಿವೆ. ನೆಕ್ಸ್ಟ್ ಇನ್ನೊಂದು ಮೇನ್ ಪಾಯಿಂಟ್, ಮಾನವನ ಮೆದುಳು ಅಂತ ಬರ್ಕೊಳ್ಳಿ. ಮಾನವನ ಮೆದುಳು
ನೋಡಿ, ಇದು ವಿಕಾಸವನ್ನು ಹೊಂದಿದ್ದು ಇದರ ಗ್ರಹಿಕೆ ಮತ್ತು ಕ್ರಿಯಾಶೀಲತೆಯಿಂದ ಇಂದು ನಾವು ಕಾಣುತ್ತಿರುವ ನಾಗರಿಕ ಸಮಾಜ ಸೃಷ್ಟಿ ಆಗಿರತಕ್ಕಂಥದ್ದು. ಬರ್ಕೊಳ್ಳಿ ಪಾಯಿಂಟ್. ಇದು ವಿಕಾಸ ಹೊಂದಿದ್ದು ಅಂದ್ರೆ ಮಾನವನ ಮೆದುಳು ವಿಕಾಸ ಹೊಂದಿದ್ದು, ಮಾನವನ ಮೆದುಳು ವಿಕಾಸ ಹೊಂದಿದ್ದು ಗ್ರಹಿಕೆ ಮತ್ತು ಗ್ರಹಿಕೆ 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 ಮತ್ತು ಕ್ರಿಯಾಶೀಲತೆಯಿಂದ ಗ್ರಹಿಕೆ ಮತ್ತು ಕ್ರಿಯಾಶೀಲತೆಯಿಂದ ಗ್ರಹಿಕೆ ಮತ್ತು ಕ್ರಿಯಾಶೀಲತೆಯಿಂದ ಇಂದು ನಾವು ಕಾಣುತ್ತಿರುವ ನಾಗರಿಕ ಸಮಾಜ ಸೃಷ್ಟಿಯಾಗಿರುವುದು. ಇಂದು ನಾವು ಕಾಣುತ್ತಿರುವ ನಾಗರಿಕ ಸಮಾಜ ಸೃಷ್ಟಿಯಾಗಿರುವುದು. ಅಂಡರ್ಲೈನ್. ಇಂದು ನಾವು ಕಾಣುತ್ತಿರುವ ನಾಗರಿಕ ಸಮಾಜ ಸೃಷ್ಟಿಯಾಗಿರುವುದು. ನೋಡಿ, ಇಲ್ಲಿ ಮಾನವನ ಮೆದುಳು ಅಲ್ಲಿ ಎಷ್ಟು ಆಲೋಚನೆ ಮಾಡ್ತದೆ ಅಂತ. ಈಗ ಕಂಪ್ಯೂಟರ್ ಅವೆಲ್ಲ ಕಂಡುಹಿಡಿದವರು ಯಾರು? ಮನುಷ್ಯರು. ನೋಡಿ, ಅಲ್ಲಿ ಹ್ಯೂಮನ್ ಮೈಂಡ್ ಈಸ್ ಗ್ರೇಟರ್ ದ್ಯಾನ್ ಕಂಪ್ಯೂಟರ್ ಅಂತಾರೆ. ಇಲ್ಲಿ ಕಂಪ್ಯೂಟರ್ಗಿನ್ನ ಮಾನವನ ಮೆದುಳು ಇದೆಯಲ್ಲ, ಅದು ತುಂಬಾ ಏನ್ ಹೇಳ್ತೀವಿ, ಪ್ರಬಲವಾದದ್ದು. ಅಂದ್ರೆ ಮಾನವನ ಬ್ರೈನ್ ಇದೆಯಲ್ಲ, ಅದು ಸಾಕಷ್ಟು ಆಲೋಚನಾ ಶಕ್ತಿಯನ್ನ ಹೊಂದಿರ್ತದೆ. ಅಂದ್ರೆ ಮಾನವನ ಇದು ಮನುಷ್ಯನ ಒಂದು ಮೆದುಳು ಏನಪ್ಪಾ ಅಂದ್ರೆ ಫಾಸ್ಟರ್ ದ್ಯಾನ್ ವಿಂಡ್ ಅಂತ ಹೇಳ್ತೀವಿ. ಗಾಳಿಗಿಂತ ವೇಗವಾಗಿ ಇದು ಮನಸ್ಸು ಏನಾಗುತ್ತೆ, ಅದು ಚಲಿಸ್ತದೆ. ಇಲ್ಲೇನಂದ್ರೆ ಗ್ರಹಿಕೆ, ಆಲೋಚನಾ ಶಕ್ತಿ ಇದೆಲ್ಲದೂ ಕೂಡ ಇಲ್ಲಿ ಮನುಷ್ಯನಿಗೆ ವಿಶೇಷವಾಗಿ ಕಂಡು ಬರ್ತದೆ. ಆದ್ರೆ ಪ್ರಾಣಿಗಳಲ್ಲಿ ಈ ರೀತಿ ಆಗೋದು ಸಾಧ್ಯ ಇಲ್ಲ. ಹಾಗಾಗಿನೇ ನಾವು ಇವತ್ತಿನ ನಾಗರಿಕ ಸಮಾಜದಲ್ಲಿ ಎಷ್ಟು ಮುಂದುವರಿದಪ್ಪ ಅಂದ್ರೆ ಅದು ಮಾನವನ ಮೆದುಳು, ಅವನ ಗ್ರಹಿಕೆ, ಆಲೋಚನಾ ಶಕ್ತಿ ಇವೆಲ್ಲವೂ ಕೂಡ ಇರೋದ್ರಿಂದ ನಾವು ಇವತ್ತು ಆಧುನಿಕ ಭಾರತದಲ್ಲಿ ಆ ಜೀವನವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ಎಷ್ಟರ ವಿಷಯವನ್ನು ಗ್ರಹಿಸ್ಕೊಳ್ತದೆ. ಈಗ ಮೊಬೈಲ್ಗಳು ಹಂಗಲ್ಲ, ಅದು ಸ್ಟೋರೇಜ್ ಫುಲ್ ಆತಪ್ಪ ಅಂದ್ರೆ ಪ್ರಾಬ್ಲಮ್ ಆಗ್ತಾವ. ಇದು ಮನುಷ್ಯನ ಮೆದುಳು ಎಷ್ಟೇ ವಿಷಯವನ್ನು ಕೂಡ ಅದು ಗ್ರಹಿಸಬಹುದು, ಅದಕ್ಕೇನು ಲಿಮಿಟ್ ಇಲ್ಲ. ಅಷ್ಟು ದೇವರ ಒಂದು ಸೃಷ್ಟಿ ಅಂತ ಅನ್ಬೋದು ನಾವು. ನೇಚರ್ ಕ್ರಿಯೇಷನ್ ಅಂತ ಹೇಳ್ತೀವಿ, ದೇವರ ಸೃಷ್ಟಿ ಇದು. ಯಾಕಂದ್ರೆ ಅಂತ ಒಂದು ಆಲೋಚನೆ ಮಾಡ್ತಕ್ಕಂತ ಮೆದುಳನ್ನ ಇಲ್ಲಿ ಪ್ರಾಣಿಗಳಿಗೆ ಕೊಟ್ಟಿಲ್ಲ. ಕೊಟ್ಟದಲ್ರಪ್ಪ, ಅಲ್ಲಿ ಮನುಷ್ಯನಿಗೆ ವಿಶೇಷವಾದ ಒಂದು ಬುದ್ಧಿಶಕ್ತಿ ಇದೆ. ಅದು ದೇವರ ಒಂದು ಕೊಡುಗೆ ಅಂತ ನಾವು ಹೇಳ್ಬೋದು. ನೋಡಿ, ಹಾಗೇನೆ ನೆಕ್ಸ್ಟ್ ಮಾನವ ಸಮಾಜ ಜೀವಿ. ಮಾನವ ಸಮಾಜ ಜೀವಿ. ವೇರ್ ಇಸ್ ಡಸ್ಟರ್? ಮಾನವ ಸಮಾಜ ಜೀವಿ ಅಂತ ಹೆಡ್ಲೈನ್ ಬರ್ಕೊಳ್ಳಿ. ಮಾನವ ಸಮಾಜ ಜೀವಿ. ಮಾನವ ಸಮಾಜ ಜೀವಿ. ನೋಡೋಣ ಇದ್ರ ಬಗ್ಗೆ. ಈಗ ಇಲ್ಲಿ ನೋಡಿ, ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ ಇದು ಬಹಳ ಅನ್ಯೋನ್ಯವಾದದ್ದು. ವ್ಯಕ್ತಿ ಮತ್ತು ಸಮಾಜದ ನಡುವಿನ ಬಾಂಧವ್ಯ ಬಹಳ ಅನ್ಯೋನ್ಯವಾದದ್ದು, ಅನನ್ಯವಾದದ್ದು ಅಂತ ಹೇಳ್ತೀವಿ.
ಅಂದ್ರೆ ಬಹಳ ಒಂದು ನಿಕಟ ಸಂಬಂಧ ಮಾನವ ಮತ್ತು ಸಮಾಜಕ್ಕೂ ನಿಕಟವಾದ ಸಂಬಂಧವನ್ನ ಹೊಂದಿದ್ದಾನೆ ಇಲ್ಲಿ ಮನುಷ್ಯ. ನೋಡಿ, ಇಲ್ಲಿ ವ್ಯಕ್ತಿ ಇಲ್ಲದೆ ಸಮಾಜ ಇಲ್ಲ. ಬಾಲಕರು, ವ್ಯಕ್ತಿ ಇಲ್ಲದೆ ಸಮಾಜ ಇಲ್ಲ, ಸಮಾಜ ಇಲ್ಲದೆ ನೋಡಿ ಅಲ್ಲಿ ಒಂದು ನಾಣ್ಯದ ಯಾಕಂದ್ರೆ ನಾವು ಒಂದು ಏನು ಕಾಯಿನನ್ನ ಮೇಲೆ ಎಸೆದೀವಪ್ಪ ಅಂದ್ರೆ ಅದು ಒಂದಲ್ಲ ಒಂದ್ಸರಿ ಒಂದೇ ಬರೀ ರಾಜನೇ ಬೀಳೋದಿಲ್ಲ, ಬರೀ ರಾಣಿನೇ ಬೀಳೋದಿಲ್ಲ. ಅದೇನಾಗುತ್ತೆ, ಚೇಂಜ್ ಆಗ್ತದೆ. ಈಗ ರಾಜ ಬಿದ್ದಾಗ ಕೊನೆಗೆ ಅದು ರಾಣಿ ಬೀಳಲೇಬೇಕು. ನೋಡಿ, ಇಲ್ಲಿ ಮಾನವ ಸಮಾಜ ಜೀವಿ. ಇಲ್ಲಿ ಮಾನವ ಮತ್ತು ಸಮಾಜದ ಒಂದು ಬಾಂಧವ್ಯ ಹೆಂಗಪ್ಪ ಅಂದ್ರೆ ಇಲ್ಲಿ ಅನನ್ಯವಾದುದು, ಇದು ಬಹಳ ನಿಕಟ ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ತೀವಿ. ಹಾಗೇನೆ ಇಲ್ಲಿ ಮಾನವ ಸಮಾಜದ ಸೃಷ್ಟಿ. ನೋಡಿ, ಇನ್ನು ಮುಂದುವರೆದು ಬಿಟ್ಟು ಇಲ್ಲಿ ಏನ್ ಹೇಳ್ತಪ್ಪ ಸಮಾಜ ಶಾಸ್ತ್ರ ಅಂದ್ರೆ ಮಾನವ ಸಮಾಜದ ಸೃಷ್ಟಿ, ಸಮಾಜದ ಸೃಷ್ಟಿ. ಸಮಾಜದ ಸೃಷ್ಟಿ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಇಲ್ಲಿ ಮನುಷ್ಯ ಸಮಾಜದ ಒಂದು ಭಾಗ ಆಗಿದ್ದಾನೆ, ಸಮಾಜದ ಸೃಷ್ಟಿಯಾಗಿದ್ದಾನೆ. ನೋಡಿ, ನಂತರ ಸಮಾಜವು ಮಾನವನ ಸೃಷ್ಟಿ ಎಂದು ಇಲ್ಲಿ ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ. ಇಲ್ಲಿ ಸಮಾಜದ ಸೃಷ್ಟಿ ಅಂತಕ್ಕಂಥ ಮಾತನ್ನ ಇಲ್ಲಿ ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ ಆಗಿದೆ. ಹಾಗೇನೆ ನಾವು ಒಂದು ಕ್ಷಣ ಕಣ್ಣನ್ನು ಮುಚ್ಚಿಬಿಟ್ಟು ಆಲೋಚನೆ ಮಾಡಿದಾಗ ನಾವೊಬ್ಬರೇ ಒಂದು ಗ್ರಾಮದಲ್ಲಿ ಒಂದು ಊರಿನಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಏನಪ್ಪ? ಸಾಧ್ಯವಿಲ್ಲ. ಈಗ ನಾವು ಉದಾಹರಣೆ ಗುಡಿಗೇರಿ ಗ್ರಾಮ. ಈ ಒಂದು ಗುಡಿಗೇರಿಯಲ್ಲಿ ಒಬ್ಬ ವ್ಯಕ್ತಿ ಅವನು ಸುಮಾರು ಕಾಲ ಜೀವನವನ್ನು ಮಾಡ್ಲಿಕ್ಕೆ ಸಾಧ್ಯನಾ? ನಮಗೆ ಅಲ್ಲಿ ಪ್ರತಿಯಾಗಿ ಉತ್ತರ ಬರ್ತಕ್ಕಂಥದ್ದೇನು ಸಾಧ್ಯ ಇಲ್ಲ. ನೋಡಿ, ಹಾಗೇನೆ ನಾವು ಒಂದು ಕ್ಷಣ ಕಣ್ಮುಚ್ಚಿ ನೋಡಿದಾಗ ಏಕಾಂಗಿಯಾಗಿ ಒಬ್ಬನೇ ಒಂದು ಊರಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ನಮಗೆ ಉತ್ತರ ಬರ್ತಕ್ಕಂಥದ್ದೇನು ಅಸಾಧ್ಯ. ಒಬ್ಬನೇ ಒಂದು ಊರಿನಲ್ಲಿ ನಾವು ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಊರಿನಲ್ಲಿ ಒಬ್ಬನೇ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಇಲ್ಲಿ ಈ ಪಾಯಿಂಟ್ ಅರ್ಥ ನೀವೇನ್ ಹೇಳ್ತೀರಾ? ಈಗ ಅವನು ಒಬ್ಬನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮತ್ತೆ ಹೆಂಗಿರ್ಬೇಕು ಅವನು? ಸಮಾಜ ಜೀವಿ, ಸಮಾಜದೊಂದಿಗೆ ಬೆರಿಬೇಕು, ಸಮೂಹದೊಂದಿಗೆ ಅವನು ಇರಬೇಕು. ನೋಡಿ, ನಂತರ ನಾವು ಇನ್ನು ಮುಂದುವರೆದು ನೋಡೋದಾದ್ರೆ ಮಾನವ ಸಂಘ ಜೀವಿ ಅಂತ ಹೇಳ್ತೀವಿ. ಈಗಾಗಲೇ ನಿಮಗೆ ಈಗ ಆಧುನಿಕ ಕಾಲದಲ್ಲಿ ಯಾವ ಯಾವ ಸಂಘಗಳು ಇದಾವೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ನೋಡೋಣ, ಒಂದ್ 2-3 ಸಂಘ ಗೊತ್ತಿದ್ದಾವ ಹೇಳ್ರಿ ಯಾರೇ ಬಾಲಕರು. ಈಗ ಆಧುನಿಕ ಕಾಲದಲ್ಲಿ ಕೆಲವು ಸಂಘಗಳನ್ನ ಮಾಡ್ಕೊಂಡಿರ್ತಾರಲ್ಲ, ಯಾವಾದ್ರೂ 1-2 ಸಂಘಗಳ ಹೆಸರನ್ನ ಹೇಳ್ರಿ. ನೋಡಿ, ಇವ್ರು ಹೇಳ್ತಾರೆ. ಈಗ ಹೆಣ್ಮಕ್ಳು ಯಾರು ಹೇಳ್ತಾರೆ? ಕೈ ಎತ್ರಿ ಹೇಳೋಣ. ಧರ್ಮಸ್ಥಳ ಸಂಘ, ಎಸ್ ಗುಡ್. ಲಕ್ಷ್ಮೀ ಸಂಘ, ಮಹಿಳಾ ಸಂಘ, ಮಹಿಳಾ ಸಂಘ, ಸ್ತ್ರೀಶಕ್ತಿ ಸಂಘ, ಸಹಕಾರ ಸಂಘ, ನಂದಿನಿ ಸಂಘ, ನಂದಿನಿ ಸಂಘ. ನೋಡಿ, ಇವರು ಹೆಂಗೆ ಉತ್ತರ ಹೇಳ್ತಾರೆ? ಒಕ್ಕೂಟ ಸಂಘ, ಒಕ್ಕೂಟ ಸಂಘ, ವ್ಯವಸಾಯ ಸೇವಾ ಸಹಕಾರ ಸಂಘ. ಎಸ್, ವೆರಿ ಗುಡ್. ನೋಡಿ, ಹಿಂಗೆ ಇಲ್ಲಿ ಸಂಘ ಏನಪ್ಪಾ ಅಂದ್ರೆ ಅಲ್ಲಿ ಎಲ್ಲರೂ ಕೂಡ ಸದಸ್ಯರಾಗಿರ್ತಾರೆ. ಸಂಘದ ಒಂದು ಏನು ನಿಯಮಗಳಿಗೆ ಬದ್ಧರಾಗಿರ್ತಾರೆ. ಸಂಘ ಅದು ಡೆವಲಪ್ ಆಗಬೇಕು, ಅದಕ್ಕೆ ಎಲ್ಲರ ಒಂದು ಪಾತ್ರ ಇರ್ತದೆ. ಅಂದ್ರೆ ಏನಪ್ಪಾ ಅಂದ್ರೆ ಕೂಡಿ ಬಾಳಿದರೆ ನಾವೇನ್ ಹೇಳ್ತೀವಿ? ಕೂಡಿ ಬಾಳಿದರೆ ಅಂತಕ್ಕಂಥ ಒಂದು ಅಭಿಪ್ರಾಯ
ನಮ್ಗೆ ಅಲ್ಲಿ ವ್ಯಕ್ತ ಆಗ್ತದೆ. ಹಾಗಾಗಿ ಇಲ್ಲಿ ಮಾನವ ಅವನು ಒಟ್ಟಿ ಅಲ್ಲ, ಸಂಘಜೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ನೋಡಿ, ನಂತರ ನೋಡಿ, ಎಲ್ಲರೊಂದಿಗೆ ನಾವು ಬದುಕಲು ಪ್ರಯತ್ನ ಪಡ್ತೀವಿ. ನಮ್ಮೆಲ್ಲರ ಬೆಳವಣಿಗೆಗೆ ಸಮಾಜ ಅಗತ್ಯ. ನೋಡಿ, ನಾವೆಲ್ಲ ಇಲ್ಲಿ ಬದುಕಿ ಬಾಳ್ಬೇಕಪ್ಪ ಅಂದ್ರೆ ಅಲ್ಲಿ ಸಮಾಜ ನಮಗೆ ಅತ್ಯವಶ್ಯಕವಾಗಿ ಬೇಕಾಗ್ತದೆ. ಏಕೆಂದ್ರೆ ಮಾನವನ ಅಸ್ತಿತ್ವಕ್ಕೆ ಅಂದ್ರೆ ಬೆಳವಣಿಗೆ ಅಂತ ಹೇಳ್ತೀವಿ. ಮಾನವನ ಅಸ್ತಿತ್ವಕ್ಕೆ ಸಂಬಂಧಗಳು ಅಗತ್ಯ. ಮಾನವನ ಅಸ್ತಿತ್ವಕ್ಕೆ ಸಂಬಂಧಗಳು ಅಗತ್ಯ. ಮಾನವನ ಅಸ್ತಿತ್ವಕ್ಕೆ ಏನ್ ಅಗತ್ಯ ಇಲ್ಲಿ? ಸಂಬಂಧಗಳು ಅತ್ಯವಶ್ಯಕ, ಅಗತ್ಯ. ನೋಡಿ, ನಂತರ ಇಲ್ಲಿ ಅಂತಿಮವಾಗಿ ನಾವು ಒಂದು ಪಾಯಿಂಟ್ ಏನ್ ಹೇಳ್ಬೋದಪ್ಪ ಅಂದ್ರೆ, ಬರ್ಕೊಳ್ಳಿ, ಮಾನವ ಸಮಾಜವನ್ನ ಸಾಮಾಜಿಕ ಸಂಬಂಧಗಳ ಬಲೆ. ಮಾನವ ಸಮಾಜವನ್ನ ಸಾಮಾಜಿಕ ಸಂಬಂಧಗಳ ಬಲೆ. ಅಂಡರ್ಲೈನ್, ಇನ್ವರ್ಟೆಡ್ ಕಾಮ. ಮಾನವ ಸಮಾಜವನ್ನ ಸಾಮಾಜಿಕ ಸಂಬಂಧಗಳ ಬಲೆ. ಮಾನವ ಸಮಾಜವನ್ನ ಸಾಮಾಜಿಕ ಸಂಬಂಧಗಳ ಬಲೆ. ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಹೇಳ್ತೀವಿ. ಅಂದ್ರೆ ಮಾನವ ಹೆಂಗಪ್ಪ ಅಂದ್ರೆ ಈ ಒಂದು ಬಲೆಯಲ್ಲಿ, ಈ ಒಂದು ಸಮೂಹದಲ್ಲಿ, ಸಂಬಂಧದಲ್ಲಿ ಅವನು ಇದ್ದಾನೆ ಅಂತ ಅದರ ಅರ್ಥ. ಇಲ್ಲಿ ನೋಡಿ, ಮಾನವ ಸಮಾಜವನ್ನ ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಬಿಟ್ಟು ನಾವು ಹೇಳ್ತೀವಿ. ಮಾನವನನ್ನ ಸಮಾಜ ಜೀವಿ ಅಂತ ಅಂದ್ಬಿಟ್ಟು ನಾವು ಅಂತಿಮವಾಗಿ ಕರಿತೀವಿ. ಮಾನವನನ್ನ ಸಮಾಜ ಜೀವಿ, ಅಂತಿಮವಾಗಿ ನಾವೇನ್ ಹೇಳ್ತೀವಿ? ಮಾನವ ಸಮಾಜ ಜೀವಿ. ಮಾನವ ಸಮಾಜ ಜೀವಿ. ನೋಡಿ, ಇಲ್ಲೇನು ಇಲ್ಲ, ವಿಷಯ ಬಹಳ ಸಿಂಪಲ್ ಆಗಿದೆ. ಯಾವ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ನಾನು ಹೇಳಿರೋದನ್ನ ಕೇಳಿಸ್ಕೊಂಡಿರ್ತಾರೋ ಅವರು ಎಲ್ಲರೂ ಕೂಡ ಉತ್ತರವನ್ನ ಹೇಳೇ ಹೇಳ್ತಾರೆ. ಈಗಾಗಲೇ ಇಲ್ಲಿ ಸಮಾಜಶಾಸ್ತ್ರದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ? ನೋಡಿ, ಸಮಾಜಶಾಸ್ತ್ರದ ಪಿತಾಮಹ ಎಂದು ಯಾರನ್ನ ಕರೆಯುತ್ತೇವೆ? ಹೇಳಪ್ಪ, ಎಲ್ಲ ಹೇಳಿ ಒಟ್ಟಾಗಿ. ಅದೇ ರೀತಿ ರಾಜ್ಯಶಾಸ್ತ್ರದ ಪಿತಾಮಹ ಬೇರೆಯವರು ಹೇಳು. ಅರಿಸ್ಟಾಟಲ್. ಸೇರಿಸಿ. ಇತಿಹಾಸದ ಪಿತಾಮಹ ಉಳಿದವರು. ಇತಿಹಾಸದ ಪಿತಾಮಹ ಯಾರು? ಹೇಳು. ಹೆರೋಡೋಟಸ್. ನೋಡೋಣ, ಈಗ ಕೆಲವು ಸರಳ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಇನ್ನೂ ಒಂದೆರಡು ಮೂರು. ಇಲ್ಲಿ ನೋಡೋಣ.
ಇಲ್ಲಿ ಸಕಲ ಜೀವ ಜಂತುಗಳಲ್ಲಿ ಅರಿವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರು? ಸಕಲ ಜೀವ ಜಂತುಗಳಲ್ಲಿ ಅರಿವನ್ನ ತಿಳುವಳಿಕೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರು? ಮಾನವ. ಎಸ್, ನೋಡಿ ಇಲ್ಲಿ ಮಾನವನ ಮನಸ್ಸಿನಲ್ಲಿ ಅವನು ಯಾವ ಯಾವ ಪ್ರಶ್ನೆಗಳು ಅವನ ಬುದ್ಧಿಶಕ್ತಿ ಬಂದ ನಂತರ ಯಾವ ಯಾವ ಪ್ರಶ್ನೆಗಳು ಮಾನವನ ಮನಸ್ಸಿನಲ್ಲಿ ಉಂಟಾಗ್ತದೆ. ಇಲ್ಲಿ ಅನೇಕ ಪ್ರಶ್ನೆಗಳು ಅವನ ಮೈಂಡ್ ಅಲ್ಲಿ ಬರ್ತಾವೆ. ಇವರು ಬಾಯ್ಸು ಇಲ್ಲಿ ಬಿಗಿನಿಂಗ್ ಅಲ್ಲಿ ಹೇಳಿದೆ ನಾನು, ಇಲ್ಲಿ ಮಾನವ ಸಕಲ ಜೀವ ಜಂತುಗಳಲ್ಲಿ ಅರಿವನ್ನ ತಿಳುವಳಿಕೆಯನ್ನು ಹೊಂದಿರತಕ್ಕಂತ ವ್ಯಕ್ತಿ. ಅದೇ ರೀತಿ ಪ್ರಾಣಿಗಳಿಗೆ ಆ ರೀತಿ ಇರೋದಿಲ್ಲ. ಹಿಂಗ ಆಲೋಚನಾ ಮಾಡ್ತಾ ಮಾಡ್ತಾ ಅವನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಉಂಟಾಗ್ತವೆ. ಆ ಪ್ರಶ್ನೆಗಳು ಯಾವ್ಯಾವು? ಮತ್ತೆ ಯಾರು ಹೇಳ್ತಕ್ಕ ಐತ್ರಿ? ಹೇಳೋದು. ಮಾನವ ಸಮಾಜ ಜೀವಿ ಹೇಗೆ? ಮಾನವ ಸಮಾಜ ಜೀವಿ ಹೇಗೆ? ಸಾಮಾಜೀಕರಣಗಳ ಭಾವನೆಗಳ ವ್ಯಕ್ತಿತ್ವ ಆರಂಭಿಕ ಸಮಾಜಶಾಸ್ತ್ರಜ್ಞರು. ಮತ್ತೆ ಮಾನವನ ಸಮಾಜ ಜೀವಿ ಹೇಗೆ? ಸಾಮಾಜೀಕರಣ ಭಾವನೆಗಳ ವ್ಯಕ್ತಿತ್ವತೆ ಆರಂಭಿಕ ಸಮಾಜಶಾಸ್ತ್ರಜ್ಞರು. ಮಾನವ ಸಮಾಜ ಸೃಷ್ಟಿಯೋ ಸಮಾಜ ಮಾನವನ ಸೃಷ್ಟಿಯೋ? ನೋಡಿ ಅಲ್ಲಿ ಹೇಳೋದು. ಮಾನವ ಸಮಾಜ ಸೃಷ್ಟಿಯೋ ಅಥವಾ ಮಾನವ ಸೃಷ್ಟಿ? ಮತ್ತೆ ಹೇಳ್ಬೋದು, ಹೇಳಿದ ಬಿಟ್ಟು ಹೇಳ್ರಿ. ಜನರನ್ನು ಸಮೂಹಗಳನ್ನು ಒಟ್ಟುಗೂಡಿಸುವ ಶಕ್ತಿ ಯಾವುದು? ಎಸ್, ಗುಡ್. ಮತ್ತೆ ಬಾಯ್ಸು 4-5 ಪ್ರಶ್ನೆ ಬರ್ತಿದ್ದೆ ನಾನು ಬೋರ್ಡ್ ಮೇಲೆ. ಓದ್ರೆ ಆ ಪ್ರಶ್ನೆಗಳನ್ನು ಯಾರಾದ್ರು ಬೋರ್ಡ್ ಮೇಲೆ ಬರ್ತಿದ್ನಲ್ಲ ಪ್ರಶ್ನೆಗಳು, ನೀನೇ ಓದಮ್ಮ, ಬರ್ದಿಲ್ವಾ? ಓದು. ಓದು. ಮಾನವ ಯಾಕೆ ಸಮಾಜ ಜೀವಿಯಾಗಿದ್ದಾನೆ? ಸಮೂಹಗಳೊಂದಿಗೆ ಏಕೆ ವ್ಯತ್ಯಾಸ ಉಂಟಾಗುತ್ತದೆ? ಮಾನವ ದೈವ ಸೃಷ್ಟಿನೋ ಅಥವಾ ದೇವರೇ ಮಾನವನನ್ನ ಸೃಷ್ಟಿ ಮಾಡಿದ್ದಾನೋ? ಜನರನ್ನು ಸಮೂಹಗಳನ್ನಾಗಿ ಒಂದುಗೂಡಿಸುವ ಶಕ್ತಿ ಯಾವುದು? ಒಂದುಗೂಡಿಸುವ ಶಕ್ತಿ ಯಾವುದು? ನೋಡಿ ಇಲ್ಲಿ ಹೇಳು. ಸಮಾಜ ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತಿರುವುದು ಹೇಗೆ? ಬದಲಾವಣೆಗೆ ಪ್ರಗತಿ ಸೂಚಕ ಯಾವುದು? ನೋಡಿ ಇಲ್ಲಿ ಸಮಾಜ ನಿರಂತರ ಬದಲಾವಣೆಗೆ ಒಳಪಡುತ್ತದೆ. ಅದು ಪ್ರಗತಿ ಸೂಚಕವೋ ಅಥವಾ ಮಾನವ ದೈವ ಸೃಷ್ಟಿಯೋ ಅಥವಾ ಮಾನವ ಏನೋ ದೇವರೇ ಸೃಷ್ಟಿ ಮಾಡಿದನೋ? ಹಿಂಗೆ ಕೆಲವು ಪ್ರಶ್ನೆಗಳು ಇಲ್ಲಿ ಅವನ ಮೈಂಡ್ ಅಲ್ಲಿ 1 by 1 ಅವು ಬರ್ತಾ ಇರ್ತದೆ. ನೋಡ್ರಿ ನೆಕ್ಸ್ಟ್, ಮಾನವ ಇತರ ಪ್ರಾಣಿಗಳಿಗಿಂತ ಭಿನ್ನ ಹೇಗೆ? ಅಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ ನಾನು. ಮಾನವ ಇತರ ಪ್ರಾಣಿಗಳಿಗಿಂತ ಭಿನ್ನ ಹೇಗೆ? ಮಾನವನು ಇತರ ಪ್ರಾಣಿಗಳಿಗಿಂತ ಭಿನ್ನ ಹೇಗೆ? ನಾನು ತೋರಿಸಿದ್ದೆ, ಇವನ್ನು ತೋರಿಸಿದ್ದೀನಿ, ಇದನ್ನು ತೋರಿಸಿದ್ದೀನಿ, ಇದ್ರ ಬಗ್ಗೆನೂ ಕೂಡ ಉದಾಹರಣೆ ಕೊಟ್ಟಿದ್ದೀನಿ. ಬಾಯ್ಸ್ ಯಾರು ಹೇಳ್ತೀರಾ? ಈಗ ಪ್ರಾಣಿ ಸಮಾಜ ಮತ್ತು ಮಾನವ ಸಮಾಜ ವ್ಯತ್ಯಾಸ ಹೇಳಿದ್ದೆ ನಾನು. ಪ್ರಾಣಿ ಸಮಾಜ ಮತ್ತು ಮಾನವ ಸಮಾಜದ ವ್ಯತ್ಯಾಸ ಹೇಳೋದು. ಮಾನವನಿಗೆ ಮಾತನಾಡಲು ಬರುತ್ತದೆ, ಪ್ರಾಣಿಗಳಿಗೆ ಮಾತನಾಡಲು ಬರುವುದಿಲ್ಲ. ಮಾನವನಿಗೆ ಬುದ್ಧಿಶಕ್ತಿ ಇದೆ, ಮಾನವನಿಗೆ ಕೈ ಬಹಳ ಉಪಯೋಗವಾಗುತ್ತದೆ, ಪ್ರಾಣಿಗಳಿಗೆ ಅಷ್ಟೊಂದು ಉಪಯೋಗವಾಗುವುದಿಲ್ಲ. ಈಗ ಉದಾಹರಣೆ ನೋಡಿ, ಅಲ್ಲಿ ನಮ್ಮ ಹೆಬ್ಬೆರಳನ್ನೇ ತಗೊಳ್ಳಿ. ಈ ಹೆಬ್ಬೆರಳಿಲ್ಲ ಅಂದ್ರೆ ನಾವು ಬರೀಲಿಕ್ಕೆ ಬರೋದಿಲ್ಲ. ನೋಡೋಣ, ಬೇರೆ ಯಾರು ಹೇಳ್ತೀರಾ? ಹೇಳಿದ್ರೆ ಬಿಟ್ಟು ಹೇಳ್ಬೇಕು.
ಹೇಳು ವ್ಯತ್ಯಾಸ ಹೇಳು. ಪ್ರಾಣಿ ಸಮಾಜ ಮತ್ತು ಮಾನವ ಸಮಾಜ ಒಂದ್ ಎರಡು ಮೂರು ವ್ಯತ್ಯಾಸ. ಪ್ರಾಣಿಗಳಿಗೆ ಮಾನವರಂತೆ ಬೆರಳುಗಳು ಇದರ ಆದಷ್ಟು ಅಷ್ಟೊಂದು ಸಹಾಯವಾಗುವುದಿಲ್ಲ. ನಾವು ಬರೆಯುವಾಗ ಗಮನಿಸಿದರೂ ಬೆರಳಿನ ಪ್ರಾಮುಖ್ಯತೆ. ಹೇಳು. ಮಾನವ ಇತರ ಪ್ರಾಣಿಗಳಿಗಿಂತ ಭಿನ್ನ ನಾಗರಿಕತೆ ಮತ್ತು ವಿಕಾಸದಲ್ಲಿ ಮತ್ತು ಸೃಜನಶೀಲತೆಯನ್ನು ಹೊಂದಿದ್ದಾನೆ. ಪ್ರಾಣಿಗಳಿಗೆ ಮಾನವರಂತೆ ಬೆರಳುಗಳು ಇದ್ದರೂ ಅಷ್ಟೊಂದು ಸಹಾಯಕವಾಗಿಲ್ಲ. ನಾವು ಬರೆಯುವಾಗ ಗಮನಿಸಿದರೆ ಹೆಬ್ಬೆರಳೇ ಪ್ರಾಮುಖ್ಯತೆ ತಿಳಿಯುತ್ತದೆ. ಮಾನವ ನೇರ ನಿಲುವು ತನಗೆ ಒದಗಬಹುದಾದ ಅಪಾಯ ಎದುರಿಸಲು ಅತ್ಯಂತ ಸಹಕಾರಿ. ಮಾನವ ಹಲ್ಲುಗಳಿಂದ ಆಹಾರ ಸೇವನೆ ಪೂರಕವಾಗಿದ್ದು ಪರೋಕ್ಷವಾಗಿ ದೈಹಿಕ ಮಾನಸಿಕ ಆರೋಗ್ಯದ ಬೆಳವಣಿಗೆಗೆ ಕಾರಣವಾಗಿದೆ. ವೆರಿ ಗುಡ್. ನೋಡಿ, ಈಗ ಹೇಳಿದ್ದೆ ರಿಪೀಟ್ ಮಾಡು. ಇದರ ಮೇಲೆ ಹೇಳಿದ್ ರಿಪೀಟ್ ಮಾಡು. ಪ್ರಾಣಿ ಸಮಾಜ ಮಾನವ ಸಮಾಜಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಯಾರು ಹೇಳ್ತಾರೆ ಹುಡುಗರು? ಪ್ರಾಣಿ ಸಮಾಜ ಮತ್ತು ಮಾನವ ಸಮಾಜ ನಾನು ಬೋರ್ಡ್ ಮೇಲೆ ಒಂದ್ ಬೈ ಒಂದ್ ಬರೆದು ತೋರಿಸಿದೆ ನಾನು. ಬಾಯ್ಸು ಈಗ ಪ್ರಾಣಿಗಳಿಗೂ ಕೂಡ ಎದಳ ಮೇಲೆ ಪ್ರಾಣಿಗಳಿಗೂ ಕೂಡ ಮಾನವರಂತೆ ಬೆರಳದವೆ. ಆ ಬೆರಳುಗಳು ಪ್ರಾಣಿಗಳಿಗೆ ಯಾಕಷ್ಟು ಉಪಯೋಗಕ್ಕೆ ಬಂದಿಲ್ಲ? ಉಳಿದವ್ರು ಹೇಳ್ಬೇಕು, ಹೇಳಿದವ್ರು ಬಿಟ್ಟು. ಈ ಕಡೆ ಈ ಬೆಂಚ್ನಲ್ಲಿ ಬೆರಳುಗಳು ಉಪಯೋಗ ಹೇಳಿ. ಈಗ ಮನುಷ್ಯರಿಗೆ ಬೆರಳುಗಳು ಎಷ್ಟು ಉಪಯೋಗ ಬರ್ತವೆ, ಪ್ರಾಣಿಗಳಿಗೆ ಯಾಕೆ ಬರೋದಿಲ್ಲ? ಅಥವಾ ಬಹಳ ಅತಿ ಮುಖ್ಯವಾದಂತಹ ಒಂದು ಕಾರಣ ಅಲ್ಲಿ ಮಾನವನಿಗೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ವಿಶೇಷತೆ ಆಲೋಚನೆ ಮಾಡ್ತಕ್ಕಂತ ಒಂದು ಏನನ್ನ ಕೊಟ್ಟದ ಮನುಷ್ಯ? ಆಲೋಚನೆ ಮಾಡ್ಲಿಕ್ಕೆ ಏನನ್ನ ಕೊಟ್ಟದ ಮನುಷ್ಯ? ನೋಡಿ ಅಲ್ಲಿ ಮೆದುಳು. ಮೆದುಳು ಏನ್ ಕೆಲಸ ಮಾಡ್ತದಪ್ಪ? ಮೆದುಳು ಏನ್ ಕೆಲಸ ಮಾಡ್ತದೆ? ಮೆದುಳಿನ ಕೆಲಸ ಏನು? ಮೆದುಳು ಏನ್ ಕೆಲಸ ಮಾಡ್ತದೆ? ಆಲೋಚನೆ, ಚಿಂತನೆ, ಹೊಸ ಹೊಸ ವಿಷಯಗಳನ್ನ ಗ್ರಹಿಸ್ಕೊಳ್ತದೆ. ಏನ್ ಮಾಡ್ತದ? ಆಲೋಚನೆ ಮತ್ತೆ ಇದು ವಿಕಾಸ ಹೊಂದಿದ್ದು ಗ್ರಹಿಕೆ ಮತ್ತು ಕ್ರಿಯಾಶೀಲತೆಯಿಂದ ಇಂದು ನಾವು ಕಾಣುತ್ತಿರುವ ನಾಗರಿಕತೆ ಸಮಾಜ ಸೃಷ್ಟಿಯಾಗಿರುವುದು. ನೋಡ, ಇದನ್ನ ಹೇಳ್ತಾರ, ಮಾನವನು ಡ್ಯಾಶ್ ಜೀವಿ. ಮಾನವನು ಡ್ಯಾಶ್ ಜೀವಿ ಆಗಿದ್ದಾನೆ. ಹೌದಾ? ಸಂಘಜೀವಿ. ಮಾನವ ಎಂತ ಜೀವಿ ಆಗಿದೆ? ನಾವು ಸಂಘಜೀವಿ. ಎಸ್, ಓಕೆ. ನೋಡಿ, ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವು ಪ್ರಶ್ನೆಗಳು ಇದಾವೆ. ಅದು ಸಂಬಂಧಪಟ್ಟ ಹಾಗೆ ನೀವು ಉತ್ತರವನ್ನು ಬರ್ಕೊಳ್ಬೇಕು. ಪೇಜ್ ನಂಬರ್ 62. ಈಗ ಏನ್ ಮಾಡಿದೀನೋ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರ ಬರ್ಕೊಂಡ್ಬರ್ಬೇಕು. ಪೇಜ್ ನಂಬರ್ 62 ಮಾರ್ಕ್ ಮಾಡ್ಕೊಳ್ಳಿ. ಪೇಜ್ ನಂಬರ್ 62 ಇದಾವೆ. ಎಸ್, all of you once again thanks. Yes, next day continued next topic. Yes, okay, thanks.